ಇವತ್ತು ದೆಹಲಿಯಲ್ಲೇ ಸಿಎಂ ಮತ್ತು ಡಿಸಿಎಂ ಅವರು ಠಿಕಾಣಿ ಹೂಡಲಿದ್ದಾರೆ. ಇವತ್ತು ಹೈದರಾಬಾದ್ಗೆ ತೆರಳಿದ್ರು ಕೂಡ ವಾಪಸ್ ದೆಹಲಿಗೆ ಡಿಸಿಎಂ ಡಿಕೆಶಿ ಅಧಿಕಾರದ ಹಗ್ಗ ಜಗಾಟದ ಮಧ್ಯೆ ದೆಹಲಿಯಲ್ಲಿ ಇವತ್ತು ಸಿಎಂ ಮತ್ತು ಡಿಸಿಎಂ ಇರಲಿದ್ದಾರೆ. ಇವತ್ತು ದೆಹಲಿಯಲ್ಲೇ ಸಿಎಂ ಮತ್ತು ಡಿಸಿಎಂ ಠಿಕಾಣಿಯನ್ನ ಹೂಡಲಿದ್ದಾರೆ. ಇವತ್ತು ಹೈದರಾಬಾದ್ಗೆ ತೆರಳಿದ್ರು ಕೂಡ ವಾಪಸ್ ಆಗ್ತಾರೆ ದೆಹಲಿಗೆ ಡಿಸಿಎಂ ಡಿಕೆಶಿ ಅವರು. ಅಧಿಕಾರದ ಹಗ್ಗ ಜಗಾಟದ ಮಧ್ಯೆ ದೆಹಲಿಯಲ್ಲಿ ಇವತ್ತು ವಾಸ್ತವ್ಯವನ್ನು ಹೂಡಲಿದ್ದಾರೆ. ಈ ಮಧ್ಯೆ ನಾಳೆ ಸಂಜೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿಗೆ ಸಮಯ ಕೂಡ ನಿಗದಿಯನ್ನ ಮಾಡಿಕೊಳ್ಳಲಾಗಿದೆ. ಪ್ರಧಾನಿ ಮೋದಿ ಭೇಟಿಯಾಗಿ ಹಲವು ಮನವಿಯನ್ನ ಸಲ್ಲಿಸಲು ನಿರ್ಧಾರವನ್ನು ಕೂಡ ಮಾಡಿಕೊಂಡಿದ್ದಾರೆ. ರೈತರ ಹೋರಾಟದ ಹಿನ್ನೆಲೆಯಲ್ಲಿ ಕಬ್ಬಿಗೆ 3500 ಬೆಂಬಲ ಬೆಲೆಗೆ ಮನವಿಯನ್ನ ಮಾಡಲಿದ್ದಾರೆ. ಮೇಕೆದಾಟು ಸುಪ್ರೀಂ ಗ್ರೀನ್ ಸಿಗ್ನಲ್ಗೆ ಹಿನ್ನೆಲೆಯಲ್ಲಿ ನೋಡಿ ಅನುಮತಿಗೆ ಮನವಿಯನ್ನು ಕೂಡ ಕೇಳಿದ್ದಾರೆ. ಕೇಂದ್ರ ಪರಿಸರ ಮಂಡಳಿಯ ಅನುಮತಿಗೆ ಮನವಿಯ ಸಾಧ್ಯತೆ ಕೂಡ ಇದೆ. ಅದೇ ಜಿಎಸ್ಟಿ ಹೆಚ್ಚುವರಿ ಪರಿಹಾರಕ್ಕೆ ಪ್ರಧಾನಿಯವರಿಗೆ ಮನವಿಯನ್ನ ಮಾಡುವಂತಹ ಸಾಧ್ಯತೆ ಇದೆ. ಕೇಂದ್ರದ ಹಲವು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇವತ್ತು ಇರುವಂಥದ್ದು. ಸೊ ಬಹಳಷ್ಟು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಮಾತುಕತೆಯನ್ನ ನಡೆಸುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಟೈಮ್ ಅನ್ನ ಕೂಡ ಅವರು ನಿಗದಿಯನ್ನ ಮಾಡಿಕೊಂಡಿದ್ದಾರೆ. ಬಿಹಾರ ರಿಸಲ್ಟ್ ಎಫೆಕ್ಟ್ ನೋಡಿ, ರಾಜ್ಯದಲ್ಲಿ ಸಿದ್ದು ಕುರ್ಚಿ ಸೇಫ್ ಅಂತ ಹೇಳಲಾಗ್ತಾ ಇದೆ. ದೆಹಲಿ ಅಂಗಳದಲ್ಲಿ ಸಂಪುಟ ಸರ್ಕಸ್ನ ಚೆಂಡಿದೆ. ಈಗ ಬಹಳಷ್ಟು ಕುತೂಹಲವನ್ನು ಕೂಡ ಮೂಡಿಸ್ತಾ ಇದೆ. ಸಂಪುಟ ಪುನರ್ರಚನೆಯಾಗುತ್ತಾ ಅಥವಾ ಮಸ್ತಣಿಯೋ? ಸಂಪುಟದ ಪುನರ್ರಚನೆಗೆ ರಾಹುಲ್ ಗಾಂಧಿ ತಾತ್ವಿಕವಾದಂತಹ ಒಪ್ಪಿಗೆಯನ್ನು ಕೊಟ್ಟಿದ್ದಾರಂತೆ. ನಿನ್ನೆ ರಾಹುಲ್ ಗಾಂಧಿ ಜೊತೆಯಲ್ಲಿ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ ಸಿದ್ದರಾಮಯ್ಯ ಅವರು. ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರ ಜೊತೆಯಲ್ಲಿ ಚರ್ಚೆಯನ್ನು ನಡೆಸಲು ಸಿಎಂ ಅವರಿಗೆ ಸೂಚನೆಯನ್ನ ಕೂಡ ನೀಡಲಾಗಿದೆ ಅನ್ನುವಂತಹ ವಿಚಾರಗಳು ಓಡಾಡ್ತಾ ಇದೆ. ಈಗ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂತಹ ವಿಚಾರಗಳು ಓಡಾಡ್ತಾ ಇದೆ. ಒಂದು ಮಾತ್ರ ಇದೆ, ಅದು ಸಚಿವ ಸಂಪುಟ ಪುನರ್ರಚನೆ. ನಾಳೆ ಮತ್ತೆ ದೆಹಲಿಗೆ ತೆರಳಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಾಳೆ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಜೊತೆಯಲ್ಲಿ ಚರ್ಚೆಯನ್ನು ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಮತ್ತೊಂದು ಕಡೆ ದೆಹಲಿಯಲ್ಲೇ ಠಿಕಾಣಿಯನ್ನ ಹೂಡಿದ್ದಾರೆ ಡಿಸಿಎಂ ಡಿಕೆಶಿ. ಸಂಪುಟ ಸರ್ಜರಿಗೆ ಅಸ್ತು ಖರ್ಗೆ ಕೈನಲ್ಲಿದೆ. ಫೈನಲ್ ಡಿಸಿಷನ್ಗೆ ಏನಾಗ್ತಾರೆ. ನವೆಂಬರ್ 21ಕ್ಕೆ ರಾಜ್ಯ ಸರ್ಕಾರಕ್ಕೆ 2.5 ವರ್ಷ ಆಗ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಸಂಪುಟ ಪುನರ್ರಚನೆಗೆ ಮುಂದಾಗಿದ್ದಾರೆ ಸಿಎಂ. ಸಚಿವ ಸಂಪುಟದ 16ಕ್ಕೂ ಹೆಚ್ಚು ಸಚಿವರಿಗೆ ಪಕ್ಕ ಅನ್ನಲಾಗ್ತಾ ಇದೆ. ಈಗಾಗಲೇ ಸಚಿವರ ರಿಪೋರ್ಟ್ ಕಾರ್ಡ್ ಅನ್ನು ಕೂಡ ಪಡೆದುಕೊಂಡು ಪರಿಶೀಲನೆ ನಡೆಸಲಾಗಿದೆ. ಸಚಿವರ ರಿಪೋರ್ಟ್ ಕಾರ್ಡ್ ಅನ್ನ ಈಗಾಗಲೇ ಹೈಕಮಾಂಡ್ ಪರಿಶೀಲನೆ ಮಾಡಿದೆ. ಯಾರನ್ನ ಕೈ ಬಿಡಬೇಕು, ಇರಿಸ್ಕೊಳ್ಬೇಕು ಅಂತ. ನಿಷ್ಕ್ರಿಯ, ಅಸಮರ್ಥ, ಕಳಂಕ ಸಚಿವರಿಗೆ ಕಾದಿದೆ ಶಾಕ್. ಮುಂದೇನು ಹಾಗಿದ್ರೆ ಮಲ್ಲಿಕಾರ್ಜುನ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಜೊತೆಯಲ್ಲಿ ಇವತ್ತು ಸಿದ್ದು ಅವರು ಚರ್ಚೆಯನ್ನು ಮಾಡಬೇಕು. ಪ್ರಧಾನಿ ಭೇಟಿಗೆ ಸಮಯ ನಿಗದಿಯ ಹಿನ್ನೆಲೆಯಲ್ಲಿ ನಾಳೆ ಮತ್ತೆ ದೆಹಲಿಗೆ ಸಿದ್ದರಾಮಯ್ಯ ಅವರು ಹೊರಟಿದ್ದಾರೆ. ಅವಳಿಯಲ್ಲಿಯೇ ಅವಕಾಶ ಏನಾದರೂ ದೊರೆತರೆ ಖರ್ಗೆ ಮತ್ತಿತರ ನಾಯಕರ ಜೊತೆಯಲ್ಲೂ ಕೂಡ ಚರ್ಚೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಆನಂದ್, ಬಹಳಷ್ಟು ಬೆಳವಣಿಗೆಗಳು ಕೂಡ ಈಗಾಗಲೇ ಕಾಣಿಸ್ಕೊಳ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ. ಇನ್ನು ರಾಷ್ಟ್ರೀಯ ನಾಯಕರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಏನು ಆಗ್ತಾ ಇದೆ, ಈಗ ಕಾಂಗ್ರೆಸ್ನಲ್ಲಿ ಏನು ಆಗ್ತಾ ಇದೆ, ಯಾವೆಲ್ಲ ವಿಚಾರಗಳ ಬಗ್ಗೆ ಡಿಸ್ಕಷನ್, ಏನು ನಾಯಕತ್ವ ಬದಲಾವಣೆಯ ಅಥವಾ ಸಚಿವ ಸಂಪುಟ ಪುನರ್ರಚನೆ ಇನ್ನೂ ಕೂಡ ಪ್ರಶ್ನೆ ಆಗಿದೆ, ಇನ್ನೂ ಕೊಕ್ಕೆ ಆಗೇ ಇದೆ. ಸೊ ಏನು ನಿರ್ಧಾರವನ್ನು ತಾಳಬಹುದು, ಏನಿದೆ ಕಂಪ್ಲೀಟ್ ಆದಂತಹ ಮಾಹಿತಿ? ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರ ಕುರ್ಚಿ ಸೇಫ್ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಈಗಷ್ಟೇ ರಾಹುಲ್ ಗಾಂಧಿ ಅವರು ಸಚಿವ ಸಂಪುಟ ಪುನರ್ರಚನೆಗೆ ಒಂದು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಸಂಪುಟ ಯಾವಾಗ ಪುನರ್ರಚನೆ ಆಗುತ್ತೋ ಆಗ ಸಿಎಂ ಬದಲಾವಣೆ ಅಥವಾ ನಾಯಕತ್ವ ಬದಲಾವಣೆ ಅಂತ ವಿಚಾರಗಳು ಮುನ್ನೆಲೆಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ನೇರವಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ನನ್ನ ಚರ್ಚೆಯನ್ನ ನಡೆಸಿದ್ದಾರೆ. ಕ್ಯಾಬಿನೆಟ್ ರಿಷಫಲ್ ಸಂಬಂಧ ಅವರ ಅನುಮತಿಯನ್ನು ಕೂಡ ಪಡೆದುಕೊಂಡಿರ್ತಕ್ಕಂಥದ್ದು. ಅಂತಿಮವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಚರ್ಚೆ ಮಾಡಿ ಕ್ಯಾಬಿನೆಟ್ ರಿಷಫಲ್ ಮಾಡಿ ಅನ್ನೋ ಒಂದು ಮಾಹಿತಿಯನ್ನ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರಿಗೆ ನೀಡಿರ್ತಕ್ಕಂಥದ್ದು. ಹಾಗಾಗಿ ಮತ್ತೆ ಸಿಎಂ ಸಿದ್ದರಾಮಯ್ಯನವರು ಸೋಮವಾರ ದೆಹಲಿಗೆ ಹೋಗೋದಕ್ಕೆ ಮುಂದಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡತಕ್ಕಂಥ ಒಂದು ವಿಚಾರನೂ ಕೂಡ ಇದೆ. ಆ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ, ಕೆಸಿ ವೇಣುಗೋಪಾಲ್ ಮತ್ತೆ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ಸಚಿವ ಸಂಪುಟ ಪುನರ್ರಚನೆ ಸಂಬಂಧ ಅಂತಿಮವಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಸಾಧ್ಯತೆ ಇದೆ. ಈ ಮಧ್ಯೆ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲೇ ಠಿಕಾಣಿ ಆಗಿರ್ತಕ್ಕಂಥದ್ದು ಬಹಳಷ್ಟು ಒಂದು ಕುತೂಹಲಕ್ಕೆ ಕಾರಣವಾಗಿದೆ. ಯಾಕೆಂದ್ರೆ ಪವರ್ ಶೇರಿಂಗ್ ವಿಚಾರವನ್ನ ಪದೇ ಪದೇ ಡಿಕೆ ಶಿವಕುಮಾರ್ ಅವರು ಬೆಂಬಲಿಗರು ಪ್ರಸ್ತಾಪ ಮಾಡ್ಕೊಂಡೇ ಬರ್ತಾ ಇದ್ರು. ಈಗ ಸರ್ಕಾರಕ್ಕೆ 2.5 ವರ್ಷ ಆಗ್ತಾ ಇದೆ. ಇವತ್ತು ದೆಹಲಿಯಲ್ಲೇ ಸಿಎಂ ಮತ್ತು ಡಿಸಿಎಂ ಠಿಕಾಣಿಯನ್ನ ಹೂಡಲಿದ್ದಾರೆ. ಇವತ್ತು ಹೈದರಾಬಾದ್ಗೆ ತೆರಳಿದ್ರು ಕೂಡ ವಾಪಸ್ ಆಗಲಿದ್ದಾರೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋದಾದ್ರೆ ಆನಂದ್, ಇವತ್ತು ಠಿಕಾಣಿ ಹೂಡ್ತಾ ಇರುವಂತಹ ಕಾರಣಗಳು ಏನು, ಜೊತೆಗೆ ಏನು ಮಾತುಕತೆಯನ್ನ ಕೂಡ ನಡೆಸಲಿದ್ದಾರೆ, ಇವತ್ತು ಏನಿದೆ ಕಂಪ್ಲೀಟ್ ಮಾಹಿತಿ?
ಕುಸುಮ, ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲೇ ಠಿಕಾಣಿ ಹಾಕಿರ್ತಕ್ಕಂಥದ್ದು. ಇವತ್ತು ಅವರು ದೆಹಲಿಯಿಂದ ಹೈದರಾಬಾದ್ಗೆ ಒಂದು ಪೂರ್ವ ನಿಯೋಜಿತ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಹೈದರಾಬಾದ್ಗೆ ತೆರಳ್ತಾ ಇದ್ದಾರೆ. ಜೊತೆಗೆ ಸಂಜೆ ಅವರು ನೇರವಾಗಿ ಮತ್ತೆ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರ ಭೇಟಿಗೆ ಒಂದು ಸಮಯವನ್ನ ಕೇಳಿರ್ತಕ್ಕಂಥದ್ದು. ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಈ ಪವರ್ ಶೇರಿಂಗ್ ವಿಚಾರವನ್ನ ಪದೇ ಪದೇ ಪ್ರಸ್ತಾಪವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಕೂಡ ಭೇಟಿ ಮಾಡಿ ಈ ಪವರ್ ಶೇರಿಂಗ್ ವಿಚಾರದ ಬಗ್ಗೆ ನಮಗೊಂದು ಕ್ಲಾರಿಟಿ ಕೊಟ್ಬಿಡಿ ಅನ್ನೋ ಒಂದು ಅಸಮಾಧಾನದ ಮಾತುಗಳನ್ನ ವ್ಯಕ್ತಪಡಿಸಿದ್ರು. ಆಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಾವು ತಾಳ್ಮೆಯಿಂದ ಇರಿ, ನಾನೇ ರಾಹುಲ್ ಗಾಂಧಿ ಅವರ ಮುಂದೆ ಮಾತನಾಡ್ತೀನಿ, ಆ ಬಗ್ಗೆ ವಿಚಾರವನ್ನ ಈ ಸಿಎಂ ಕುರ್ಚಿ ಗೊಂದಲಗಳೇನಿದೆ ಇದೆಲ್ಲವೂ ಕೂಡ ಬಗೆಹರಿಸೋಣ, ನಿಮಗೆ ಒಳ್ಳೆ ದಿನಗಳು ಬಂದೇ ಬರುತ್ತೆ ಅನ್ನೋ ಒಂದು ವಿಚಾರವನ್ನ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು. ಈಗ ಅಂತಿಮವಾಗಿ ನಾಯಕತ್ವ ಬದಲಾವಣೆ ಅಂದ್ರೆ ನವೆಂಬರ್ 21ಕ್ಕೆ 2.5 ವರ್ಷ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಪವರ್ ಶೇರಿಂಗ್ ವಿಚಾರವನ್ನ ಇತ್ಯರ್ಥ ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಬಹಳಷ್ಟು ಡಿಮ್ಯಾಂಡ್ ಅನ್ನ ಮಾಡ್ತಾ ಇರತಕ್ಕಂಥದ್ದು. ಈ ವಿಚಾರವಾಗಿ ಖರ್ಗೆ ಮತ್ತು ಸುರ್ಜೇವಾಲಾ ಜೊತೆನೂ ಕೂಡ ಮಾತುಕತೆ ನಡೆಸಿದ್ದಾರೆ. ಅಂತಿಮವಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮುಂದಾಗಿರ್ತಕ್ಕಂಥದ್ದು. ಈ ಒಂದು ಪವರ್ ಶೇರಿಂಗ್ ವಿಚಾರದ ಒಂದು ಬಗ್ಗೆ ಒಂದು ಕ್ಲಾರಿಟಿಯನ್ನ ಕೊಡಿ, ಒಂದು ಸಿಎಂ ಬದಲಾವಣೆ ಆಗುತ್ತೋ ಆಗೋಲ್ವಾ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ಬಿಡಿ ಅನ್ನೋ ಒಂದು ವಿಚಾರವನ್ನ ಹೈಕಮಾಂಡ್ ಮುಂದೆ ಇಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ಕುಸುಮಾ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.